ಮಿಲೇನಿಯಂ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಈ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಇಮ್ಮಿಡಿಯೇಟ್ ಸಬ್ಸ್ಕ್ರೈಬ್ ಆಗಿ ಆ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಕಮೆಂಟ್ ಮಾಡಿ, ಸರಿನಾ? ಅದನ್ನು ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನಿಮಗೆ ನಾವು ಕೊಡುವಂಥ ಎಲ್ಲ ವೀಡಿಯೋಸ್ ಅಪ್ಲೋಡ್ ಆಗುತ್ತೆ. ನಿಮಗೆ ನೋಟಿಫಿಕೇಷನ್ ಮುಖಾಂತರ ಮುಂದಿನ ಬರುವಂಥ ಎಲ್ಲ ವಿಷಯಗಳು ನಿಮಗೆ ಸಿಗ್ತಾ ಹೋಗುತ್ತೆ, ಸರಿನಾ? ಸರಿ, ಇವಾಗ ನಮ್ಮ ಟಾಪಿಕ್ಗೆ ಬರೋಣ. ಎಜುಕೇಷನ್ ಯಾವುದು ತೊಗೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಾಗಬೇಕಾಗಿದೆ. ಈಗ ಏನಾಗುತ್ತೆ ಅಂದರೆ, ಈಗ ಪರ್ಟಿಕ್ಯುಲರಾಗಿ ಇಂಥ ಡೇಟಾ ಪರ್ಸನ್ ಇವಾಗ ಏನಾಗಿದೆ ಟ್ರೆಂಡಲ್ಲಿ ಅಂದರೆ, ನಾನು ಡಾಕ್ಟ್ರ್ ಆದರೆ ನನ್ನ ಮಗನೂ ಡಾಕ್ಟ್ರ್ ಆಗಬೇಕು, ನಾನು ಟೀಚರ್ ಆದರೆ ನನ್ನ ಮಗನೂ ಟೀಚರ್ ಆಗಬೇಕು, ನಾನು ಇಂಜಿನಿಯರ್ ಆದರೆ ನನ್ನ ಮಗನೂ ಇಂಜಿನಿಯರ್ ಆಗಬೇಕು. ಹಂಗೆ ಈಗ ಎಲ್ಲರೂ ಹಂಗೆ ಯೋಚನೆ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಆ ಥರ ಇಲ್ಲ. ಯಾಕೆಂದರೆ ಮಗ ಬೇರೆ ಡೇಟಲ್ಲಿ ಇರ್ತಾನೆ, ಅವನದು ಲೈಕಿಂಗ್ ಬೇರೆ ಯಾವುದ್ರಲ್ಲೂ ಇರುತ್ತೆ, ಬೇರೆ ಪ್ರೊಫೆಷನಲ್ಲಿ ಇರುತ್ತೆ. ಬಟ್ ಇವಾಗ ಏನಾಗಿದೆ, ನಮ್ಮ ಒತ್ತಡದಿಂದ ಮಕ್ಕಳ ಮೇಲೆ ನಾವು ಒತ್ತಾಯ ಮಾಡ್ತೀವಿ, ಇದನ್ನೇ ಮಾಡಬೇಕು ಅಂತ. ಅವನ ಇಂಟ್ರೆಸ್ಟ್ ಬೇರೆ ಯಾವುದ್ರಲ್ಲೂ ಇರುತ್ತೆ. ಅದನ್ನು ನೀವು ಕರೆಕ್ಟಾಗಿ ಗುರುತಿಸಿ ಅವನ್ನ ಆ ರೀತಿ ತಿರುಗಿಸಿ ಬಿಟ್ಟರೆ ಅವ್ನ ಫ್ಯೂಚರಲ್ಲಿ ಅವ್ನು ಬೆಟ್ರ್ ಆಗ್ತಾನೆ. ಬಟ್ ಇದೆಲ್ಲ ಗೊತ್ತಿಲ್ಲದೇನೆ ಸುಮ್ಮನೆ ನೆಪಕ್ಕೋಸ್ಕರ ಇದನ್ನು ಹೋಗಿ ಒಳ್ಳೆ ಅಂದರೆ ಫೀಸ್ ಕಟ್ಟಿ ತುಂಬ ಖರ್ಚು ಮಾಡಿ ನಿಮ್ಮ ಎಲ್ಲ ವ್ಯಯ ಮಾಡ್ಕೋತೀರ. ಅದೆಲ್ಲ ನಿಮ್ಗೆ ಗೊತ್ತಾಗಬೇಕು. ಫಸ್ಟು ಮಗು ಯಾವುದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾನೆ ಅನ್ನೋದನ್ನು ಗಮನಿಸಬೇಕಾಗಿದೆ. ಅದೆಲ್ಲ ನೀವು ಗಮನಿಸಿದ್ರೆ ಕ್ಲಾರಿಟಿ ಸಿಗಲ್ಲ. ಬಟ್ ಅವ್ನ ಡೇಟ್ ಆಫ್ ಬರ್ತ್ಗೆ ಇಲ್ಲಿ ಈ ನ್ಯೂಮರಾಲಜಿಯಲ್ಲಿ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಅವ್ನು ಯಾವ ಪ್ರೊಫೆಷನಲ್ ಮಾಡಿದ್ರೆ ಚೆಂದ, ಯಾವ ಎಜುಕೇಷನ್ ಮಾಡಿದ್ರೆ ಅವ್ನ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಇದೆಲ್ಲ ಗೊತ್ತಿಲ್ಲದೇ ನಾವು ಹೋಗಿ ಮಾಡೋಕ್ಕೆ ಹೋದಾಗ ನಮಗೆ ಸುಮ್ಮನೆ ಹಣ ಖರ್ಚು, ಟೈಮ್ ವೇಸ್ಟು, ಎನರ್ಜಿ ವೇಸ್ಟು ಎಲ್ಲ ಮಾಡಿರ್ತಾನೆ. ಇವಾಗ ನೀವು ನೋಡಿರೋ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಎಷ್ಟೋ MBA ಸ್ಟೂಡೆಂಟ್ಗಳು ಇವಾಗ ಝೊಮ್ಯಾಟೋದಲ್ಲಿ ಕೆಲಸ ಮಾಡ್ತಾಯಿರ್ತಾರೆ, ಎಷ್ಟೋ ಜನ ಕೊರಿಯರಲ್ಲಿ ಕೆಲಸ ಮಾಡ್ತಾಯಿರ್ತಾರೆ. ಅವ್ರು ಓದಿದೇ ಒಂದು ಪ್ರೊಫೆಷನಲ್ ಓದಿರ್ತಾರೆ, ಮಾಡೋ ಕೆಲಸನೇ ಇನ್ನೊಂದು. ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲದೇ ವಿಧಿ ಇಲ್ಲ, ಅದನ್ನು ಮಾಡಲೇಬೇಕು ಅಂತ ಮಾಡ್ತಾಯಿದ್ದಾರೆ. ಎಷ್ಟೋ ಜನ 90% ಪೀಪಲ್ ಹಿಂಗೆ ಓಡಾಡ್ತಾ ಇರ್ತಾರೆ. ಅವ್ರದ್ದೇ ಆದ ಒಂದು ವಿಷಯ ಇರುತ್ತೆ. ಅದಕ್ಕೆ ಹೇಳಿದ್ದು, ಅವರವ್ರ ಟ್ಯಾಲೆಂಟ್, ಅವರವ್ರ ಕೆಪಾಸಿಟಿ ಅಂತ ಒಂದು ಇರುತ್ತೆ. 100% ಅದರ ಮೇಲೆ ಫೋಕಸ್ ಮಾಡಿದ್ರೆ ಅವರು ಅದೇ ರೀತಿಯಲ್ಲಿ ಗೆಲ್ತಾರೆ. ಬಟ್ ಆ ಥರ ಇಲ್ಲ. ಯಾಕೆಂದರೆ ಆ ಥರ ಭರವಸೆ ಕೊಡೋರು ಇಲ್ಲ, ಅವ್ರ ಮೇಲೆ ಅವ್ರಿಗೆ ಕಾನ್ಫಿಡೆಂಟ್ ಇರಲ್ಲ. ಅದರಿಂದ ಎಲ್ಲ ಅರ್ಧಪರ್ಧನೇ ಮಾಡಿಕೊಂಡು ಜೀವನನೇ ವ್ಯರ್ಥ ಮಾಡ್ಕೋತಾ ಇರ್ತಾರೆ.